ಊರಲ್ಲಿ ತುಂಬ ಜನ ರೈತರು ಇರುವಂತ ಒಂದು ಹಳ್ಳಿ ಇರುತ್ತೆ. ಅಷ್ಟು ಜನ ರೈತರ ಮಧ್ಯೆ ಒಬ್ಬ ರೈತ ತುಂಬ ಬಡತನದಲ್ಲಿರ್ತಾನೆ. ಅವನಿಗೆ ಒಬ್ಬಳು ಮಗಳು ಇರ್ತಾಳೆ ಗೀತನ್ನಕಿ. ಆದರೆ ಆ ರೈತ ಏನು ಮಾಡ್ತಾನಂದ್ರೆ, ನನ್ನ ಮಗಳಾದ್ರೂ ಸುಖವಾಗಿ ಇರಲಿ ಅಂತಂದು ತೆಂಗಿನ ಮರ ಹತ್ತಿ ಬಿದ್ದು ಸತ್ತರೆ ರೈತರ ಇಲಾಖೆ ಕಡೆಯಲ್ಲಿಂತ್ರ ಸರ್ಕಾರದ ಕಡೆಯಲ್ಲಿಂತ್ರ 2 ಲಕ್ಷದಷ್ಟು ಪರಿಹಾರ ಸಿಗುತ್ತಂತಂದು ಆ ರೈತ ಏನು ಮಾಡ್ತಾನಂದ್ರೆ ತೆಂಗಿನ ಮರ ಹತ್ತಿ ಬಿದ್ದು ಬಿಡ್ತಾನೆ. ಆದರೆ ಅವನಿಗೆ ಅಲ್ಲಿ ಯಾವುದೇ ರೀತಿಯಿಂದ ಗೋರ್ಮೆಂಟ್ ಕಡೆಯಲ್ಲಿಂತ್ರ ಯಾವುದೇ ರೀತಿಯಿಂದ ಪರಿಹಾರ ಸಿಗಲ್ಲ. ಅದಕ್ಕಾಗಿ ರೈತನ ಮಗಳು ಗೀತಾ ಏನು ಮಾಡ್ತಾಳಂದ್ರೆ, ಗೋರ್ಮೆಂಟ್ ಆಫೀಸ್ಗೆ ಅಲ್ಲೋದು ಸಾಕಾಗಿ ಒಂದು ದಿನ ಸೊಂಟಕ್ಕೆ ಬಾಂಬನ್ನು ಕಟ್ಕೊಂಡು ಕಾಶಿ ಗೋರ್ಮೆಂಟ್ ಆಫೀಸ್ ಒಳಗಡೆ ಹೋಗ್ತಾಳೆ. ಅಲ್ಲಿ ಹೋಗಿದ ತಕ್ಷಣ ಇಡೀ ಗೋರ್ಮೆಂಟನೇ ತನ್ನ ಕಂಟ್ರೋಲಿಗೆ ತಗೊಂತಾಳೆ. ಗೋರ್ಮೆಂಟ್ ಆಫೀಸ್ ತನ್ನ ಕಂಟ್ರೋಲಿಗೆ ತಗೊಂಡ ಕ್ಷಣನೇ ಫೇಸ್ಬುಕ್ಕಲ್ಲಿ ಲೈವ್ಗೆ ಹೋಗಿ ಅಲ್ಲಿ ನಡೀತಿರುವಂಥ ವಿಷಯನ ಎಲ್ಲ ಲೀಕ್ ಮಾಡ್ತಾಳೆ. ಅಲ್ಲಿ ಟಿವಿ ನ್ಯೂಸರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಅಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲ ಇಡೀ ಕರ್ನಾಟಕಕ್ಕೆ ಅಲ್ಲಿ ಗೊತ್ತಾಗುತ್ತೆ. ತನ್ನ ಕಂಡ ಪೊಲೀಸ್ ಆಫೀಸರು ಹೊರಗಡೆಲಿಂತ್ರ ವಿಚಾರಣೆ ಮಾಡಬೇಕಾದ್ರೆ ಈ ಹುಡುಗಿ ಸಾಮಾನ್ಯವಾಗಿ ರೈತನ ಮಗಳ ಅಥವಾ ಪೊಲೀಸ್ ಆಫೀಸರ ಅಥವಾ ಟೆರರಿಸ್ಟ್ಗೆ ಸಂಬಂಧಪಟ್ಟಿರುವಂಥ ಹುಡುಗಿನ ಅಂತಂದು ವಿಚಾರಣೆ ಮಾಡಬೇಕಾದ್ರೆ ಆ ಪೊಲೀಸ್ಗೆ ಗೊತ್ತಾಗುತ್ತೆ ಆ ಹುಡುಗಿ ಯಾರಂತ. ಈ ಗೀತಾ ಅನ್ನೋ ಹುಡುಗಿ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಇವಳು ಸಾಮಾನ್ಯವಾಗಿ ರೈತನ ಮಗಳ ಅಥವಾ ಪೊಲೀಸ್ ಆಫೀಸರ ಅಥವಾ ಟೆರರಿಸ್ಟ್ಗೆ ಸಂಬಂಧಪಟ್ಟಿರುವಂಥ ಹುಡುಗಿನ ಅಂತಂದು ನೀವು ತಿಳ್ಕೊಬೇಕಾದ್ರೆ ಈ ಒಂದು ವಿಡಿಯೋನ ಗಮನ ಕೊಟ್ಟು ಸ್ಕಿಪ್ ಮಾಡದೆ ಮುಗಿಯೋವರೆಗೆ ನೋಡಿ. ಈ ವಿಡಿಯೋ ಮಧ್ಯದಲ್ಲಿ ಆ ಹುಡುಗಿ ಯಾರಂತಂದು ನಾನು ನಿಮಗೆ ಹೇಳ್ತೀನಿ, ಹಾಗಾದರೆ ನಿಮ್ಗೂ ಅರ್ಥ ಆಗುತ್ತೆ. ಅದಕ್ಕಿಂತ ಮೊದಲು ಈ ಬಡತನದಲ್ಲಿರುವಂಥ ರೈತ ತೆಂಗಿನ ಮರ ಹತ್ತಿ ಬಿದ್ದು ಸಾಕ ಕಾರಣ ಯಾರು, ಈ ರೈತನ ಮಗಳಿಗೆ ಮದುವೆ ಆಗೈತೆ ಇಲ್ಲ ಅನ್ನೋದನ್ನ ಈ ಒಂದು ರೈತರ ಸ್ಟೋರಿಯನ್ನು ಹೇಳ್ತಾ ಹೋಗ್ತೀನಿ. ವಿಡಿಯೋನ ಗಮನ ಕೊಟ್ಟು ಮುಗಿಯೋವರೆಗೆ ನೋಡಿ. ಈ ಒಂದು ರೈತರ ಸ್ಟೋರಿ ಹೇಳ್ಬೇಕಾದ್ರೆ ನಿಜವಾದ ಸ್ಟೋರಿ ಅಲ್ಲ, ಕಲ್ಪನಾಕವಾಗಿರುತ್ತೆ. ಗಮನ ಕೊಟ್ಟು ಈ ಒಂದು ಸ್ಟೋರಿಯನ್ನು ಮುಗಿಯೋವರೆಗೆ ನೋಡಿ, ಎಲ್ಲ ನಿಮಗೆ ಅರ್ಥ ಆಗುತ್ತೆ ಈ ರೈತ ಸಾಕ್ಕೆ ಕಾರಣ ಯಾರಂತಂದು. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಗೈಸ್, ಹಾಗಾದರೆ ಈ ಒಂದು ರೈತರ ಸ್ಟೋರಿಯನ್ನು ಸ್ಟಾರ್ಟ್ ಮಾಡೋಣ. ಒಂದು ಊರಲ್ಲಿ ತುಂಬ ಜನ ರೈತರು ಇರುವಂಥ ಒಂದು ಹಳ್ಳಿ ಇರುತ್ತೆ. ಅಷ್ಟು ಜನ ರೈತರ ಮಧ್ಯೆ ಒಬ್ಬ ರೈತ ತುಂಬ ಬಡತನದಲ್ಲಿರ್ತಾನೆ. ಆ ರೈತನಿಗೆ ಒಬ್ಬಳು ಮಗಳು ಇರ್ತಾಳೆ ಗೀತಾ ಅನ್ನೋ ಹುಡುಗಿ. ಆ ಹುಡುಗಿನ ಮದುವೆ ಮಾಡಿ ಕೊಟ್ಟಿರ್ತಾನೆ. ಆ ಹುಡುಗಿ ಹಸ್ಬೆಂಡ್ ಏನು ಮಾಡ್ತಾನಂದರೆ ಫುಡ್ ಡೆಲಿವರಿ ಮಾಡುವಂಥ ಒಂದು ಕೆಲಸ ಮಾಡ್ತಿರ್ತಾನೆ. ಆದರೆ ಈ ರೈತ ಒಂದು ದಿವಸ ಏನು ಮಾಡ್ತಾನಂದರೆ, ಹೋಗಿ ತೋಟಕ್ಕೆ ನೀರು ಬಿಟ್ಟು ಬಂದರೆ ಆತಂತಂದು ಹೊಲಕ್ಕೆ ಹೋಗ್ತಾನೆ. ನೀರು ಬಿಡಕ್ಕೆ ಹೋಗ್ಬೇಕಾದ್ರೆ ಆ ರೈತ ಬಿದ್ದು ಕಾಸಿ ಕಾಲಿಗೆ ಪೆಟ್ಟು ಮಾಡ್ಕೊಂಡು ಬರ್ತಾನೆ. ಬಂದು ಕಾಸಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ಬರ್ತಾನೆ. ಆದರೆ ಆ ಊರಲ್ಲಿ ಇರುವಂಥ ಒಬ್ಬ ನೇಂಬರ್ ಏನು ಮಾಡ್ತಾನಂದರೆ, ಆ ರೈತನನ್ನು ನೋಡಿ ಕಾಸಿ ಹೇಳ್ತಾನೆ, ತೆಂಗಿನ ಮರನು ಅಥವಾ ಅಡಿಕೆ ಮರನು ಹತ್ತಿ ಬಿದ್ದು ಸತ್ತೆ ರೈತರ ಇಲಾಖೆ ಕಡೆಯಲ್ಲಿಂತ್ರ 2 ಲಕ್ಷದಷ್ಟು ಪರಿಹಾರ ಆದರೂ ಸಿಗ್ತಿತ್ತು ಅಂತಂದು ಆ ರೈತರಿಗೆ ಹೇಳ್ತಾನೆ. ಆ ರೈತ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕಾಸಿ ತಿರ್ಗಾ ವಾಪಸ್ ಹೊಲಕ್ಕೆ ಹೋಗಿ ಕಾಸಿ ತೆಂಗಿನ ಮರ ಹತ್ತಿ ಕಾಸಿ ಅಲ್ಲಿಂತ್ರ ಬಿದ್ದು ಸತ್ತು ಬಿಡ್ತಾನೆ. ಇಲ್ಲಿ ಒಂದು ದಿವಸ ಗೀತನ ಹಸ್ಬೆಂಡ್ ಫುಡ್ ಡೆಲಿವರಿ ಮಾಡಕ್ಕೆ ಹೋಗಿರ್ತಾನೆ. ರಾತ್ರಿ ಬರಬೇಕಾದ್ರೆ ರೋಡಲ್ಲಿ ಹಂಪು ಮೇಲೆ ವೈಟ್ ಕಲರ್ ಬಟ್ಟೆ ಹಾಕ್ಲಾರದ ಕಾರಣಕ್ಕಾಗಿ ಅವನು ಹಂಪನ್ನು ಎಗರಿಸಿ ಕಾಸಿ ಬಿದ್ದು ಬಿಡ್ತಾನೆ. ಅಲ್ಲಿ ಬಿದ್ದು ವಾಪಸ್ ಎದ್ದು ಬರಬೇಕಾದ್ರೆ ಯಾವುದೋ ಒಂದು ಗಾಡಿ ಬಂದು ಕುದ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿಗೆ ಅವನು ಬಿಡ್ತಾನೆ. ಕಾರಣಕ್ಕಾಗಿ ಗೀತಾ ಏನು ಮಾಡ್ತಾಳಂದ್ರೆ, ತಂದೆ ಸಾವಿಗಾದರೂ ಪರಿಹಾರ ಸಿಗಬೇಕಂತಂದು ಗೋರ್ಮೆಂಟ್ ಆಫೀಸ್ಗೆ ದಿನಾನು ಅಲಿತಿರ್ತಾಳೆ, ತಿಂಗಳಾನು ಕಟ್ಲಾನು ಅಲಿತಾಳೆ. ಆದರೆ ಅವಳಿಗೆ ಪರಿಹಾರ ಯಾವುದೇ ಕಾರಣಕ್ಕೂ ಸಿಗುತ್ತಿರಲ್ಲ. ಆದರೆ ಇಲ್ಲಿ ಒಬ್ಬ ಮ್ಯಾನೇಜರು ಗೀತನ್ನ ಹುಡುಗಿಗೆ ಏನು ಹೇಳ್ತಾನಂದ್ರೆ, ನಿನಗೆ ಬರುವಂಥ ದುಡ್ಡಲ್ಲಿ 0.5% ನನಗೆ ಕೊಟ್ಟರೆ 1 ತಿಂಗಳದ ಒಳಗಡೆನೆ ಈ ಕೆಲಸ ರೆಡಿ ಮಾಡಿ ಕೊಡ್ತನು. ಇಲ್ಲಾಂದರೆ ಒಂದು ನಾಯಿ ಹುಟ್ಟಿ ಎಷ್ಟು ವರ್ಷಕ್ಕೆ ಸಾಯ್ತೋ ಅಷ್ಟು ವರ್ಷ ನೀನು ಗೋರ್ಮೆಂಟ್ ಆಫೀಸ್ಗೆ ಅಲ್ಲಿದ್ರೂ ಕೂಡ ನಿನಗೆ ಪರಿಹಾರ ಸಿಗಲ್ಲ ಅಂತಂದು ಹೇಳ್ತಾನೆ. ಆದ್ರೆಗೆ ಆ ಗೀತನಿಗೆ ಲಂಚ ಕೊಟ್ಟು ಕೆಲಸ ಮಾಡಿಸಿಕೊಳ್ಳಕ್ಕೆ ಇಷ್ಟ ಇರೋದಿಲ್ಲ. ಹೀಗೆ ಪ್ರತಿದಿನ ಗೀತಾ ಗೋರ್ಮೆಂಟ್ ಆಫೀಸ್ಗೆ ಪರಿಹಾರ ಕೇಳಕ್ಕೆ ಬರ್ತಿರ್ತಾಳೆ. ಆದರೆ ಅಲ್ಲಿ ಗೋರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಲಂಚದ ಸಲುವಾಗಿ ಏನು ಮಾಡ್ತಾರಂದರೆ,
ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತಂದು ಪ್ರತಿದಿನ ಬಂದ್ರೂ ಆ ಹುಡುಗಿನ ವಾಪಸ್ ಕಳಿಸ್ತಿರ್ತಾರೆ. ಆದರೆ ಒಂದು ದಿವಸ ಈ ಬಡ ರೈತನ ಮಗಳು ಗೀತಾ ಅನ್ನೋ ಹುಡುಗಿ ಏನು ಮಾಡ್ತಾಳಂದ್ರೆ, ಒಂದು ವಯಸ್ಸಾದ ಮುದುಕನ್ನ ಕರ್ಕೊಂಡು ಕಾಶಿ ಸೊಂಟಕ್ಕೆ ಬಾಂಬನ್ನು ಕಟ್ಕೊಂಡು ಅದೇ ಗೋರ್ಮೆಂಟ್ ಆಫೀಸ್ ಮುಂದೆ ಬರ್ತಾಳೆ. ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಫೋನಲ್ಲಿ ಮಾತಾಡಬೇಕಾದ್ರೆ ಪೊಲೀಸ್ ಅಧಿಕಾರಿ ಒಂದು ವಾಕೆಟ್ ಫೋನನ್ನು ಕದ್ಕೊಂಡು ಕಾಶಿ ಅದೇ ಗೋರ್ಮೆಂಟ್ ಆಫೀಸ್ ಒಳಗಡೆ ಹೋಗ್ತಾರೆ. ಅಲ್ಲಿ ಗೋರ್ಮೆಂಟಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಎಲ್ಲರೂ ಇರ್ತಾರೆ. ಕಾಶಿ ಬಾಗಲಾಕಿ ಕಾಶಿ ಬಾಂಬನ್ನು ಬಿಚ್ಚಿ ತೋರಿಸ್ತಾಳೆ. ಅಲ್ಲಿ ಅದು ಇಡೀ ಗೋರ್ಮೆಂಟ್ ಆಫೀಸ್ ಏನಿರುತ್ತೆ ಅದನ್ನು ಆ ಗೀತವನ್ನು ಹುಡುಗಿ ತನ್ನ ಕಂಟ್ರೋಲ್ಗೆ ತಗೊತಾಳೆ. ತಗೊಂಡು ಕಾಶಿ ವಾಕೆಟ್ ಫೋನ್ ಇಲ್ಲಂದ್ರ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ, ನನಗೆ ಈ ಥರ ಆಗೈತಿ, ಪರಿಹಾರ ಸಿಗೋವರೆಗೂ ನಾನು ಇವ್ರನ್ನ ಹೊರಗಡೆ ಬಿಡೋದಿಲ್ಲ, ಇಲ್ಲಂದರೆ 4 ತಾಸಲ್ಲಿ ಇಲ್ಲಿರುವಂಥ ಅಷ್ಟು ವ್ಯಕ್ತಿಗಳು ನನ್ನ ಸೇರಿಸಿ ಅಷ್ಟು ಸಾಯೋದು ಮಾತ್ರ ಗ್ಯಾರಂಟಿ ಅಂತಂದು ಹೇಳ್ತಾಳೆ. ಆದರೆ ಆ ಪೊಲೀಸ್ ಅಧಿಕಾರಿ ಏನು ಮಾಡ್ತಾನಂದರೆ, ಒಳಗಿರುವಂಥ ಹುಡುಗಿ ಒಬ್ಬ ಸಾಮಾನ್ಯವಾಗಿ ರೈತನ ಮಗಳ ಅಥವಾ ಪೊಲೀಸ್ ಅಧಿಕಾರಿ ಅಥವಾ ಟೆರರಿಸ್ಟ್ಗೆ ಸಂಬಂಧಪಟ್ಟಿರುವಂಥ ಹುಡುಗಿನ ಅಂತಂದು ವಿಚಾರಣೆ ಮಾಡ್ತಾನೆ. ಆದರೆ ಆ ಪೊಲೀಸಿಗೆ ಗೊತ್ತಾಗುತ್ತೆ ಈ ಹುಡುಗಿ ಯಾರಂತಂದು. ಆ ಟೈಮಲ್ಲಿ ಈ ಗೀತಾ ಅನ್ನೋ ಹುಡುಗಿ ಗರ್ಭಿಣಿ ಆಗಿರ್ತಾಳೆ. ಅವಳು ಪೊಲೀಸ್ ಅಧಿಕಾರಿಗೆ 4 ತಾಸಿನಷ್ಟು ಟೈಮನ್ನು ಕೊಟ್ಟಿರ್ತಾಳೆ. ಅಷ್ಟರೊಳಗಡೆ ನನ್ನ ಪರಿಹಾರ ಎಲ್ಲ ಕ್ಲಿಯರ್ ಆಗಬೇಕು, ಇಲ್ಲಾಂದರೆ ಇಲ್ಲಿರುವಂಥ ಅಷ್ಟು ಜನನು ಬ್ಲಾಸ್ಟ್ ಆಗಿ ಸಾಯ್ತಾರೋ ಅಂತಂದು ವಾರ್ನಿಂಗನ್ನು ಮಾಡಿರ್ತಾಳೆ. ಇಲ್ಲಿ ಸರ್ಕಾರಿ ಅಧಿಕಾರಿಗಳು ವಿಚಾರಣೆ ಮಾಡಬೇಕಾದ್ರೆ ಆಲ್ರೆಡಿ 3 ತಾಸಿನಷ್ಟು ಟೈಮನ್ನು ವೇಸ್ಟ್ ಮಾಡಿರ್ತಾರೆ. ಈಗ ಇವರಿಗೆ ಉಳಿದಿರೋದು 1 ತಾಸಿನಷ್ಟು ಟೈಮು. ಅಷ್ಟರೊಳಗಡೆ ಬಾಂಬ್ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ಗೀತನಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಫೋನ್ ಹಚ್ತಾನೆ. ನಿನಗೆ ಏನು ಪರಿಹಾರ ಸಿಗಬೇಕಂತಂದು ಕೇಳ್ತಾನೆ. ಗೀತ ಹೇಳ್ತಾಳೆ, ನನ್ನ ತಂದೆ ಸಾವಿಗೆ ಪರಿಹಾರ ಬೇಕು, ನನ್ನ 4 ತಿಂಗಳದಷ್ಟು ಅಲಿದಾಡಿಸಿರುವಂಥ ಗೋರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ಕೆಲಸದಿಂದ ಕಿತ್ತಾಕಬೇಕು, ಎಲ್ಲ ರೈತರಿಗೆ ಅನುಕೂಲ ಆಗಂಗೆ ನೀವು ಮಾಡಿಕೊಡ್ಬೇಕು ಅಂತಂದು ಗೀತಾ ಪೊಲೀಸ್ ಅಧಿಕಾರಿಗೆ ಕೆಳಗೆ ಕೇಳ್ತಾಳೆ. ಆದರೆ ಈ ಕೆಲಸನ 1 ತಾಸಲ್ಲಿ ಮಾಡೋಕೆ ಆಗಲ್ಲ ಅಂತಂದು ಆ ಪೊಲೀಸ್ ಅಧಿಕಾರಿ ಆ ಬಿಲ್ಡಿಂಗ್ ಸುತ್ತ ಪೊಲೀಸರನ್ನ ಬಿಟ್ಟು ಕಾಸಿ ಆ ಹುಡುಗಿನ ಎನ್ಕೌಂಟ್ರ್ ಮಾಡೋಕೆ ಪರ್ಮಿಷನ್ ಕೊಟ್ಟಿರ್ತಾನೆ. ಅಷ್ಟರೊಳಗಡೆ ಅಲ್ಲಿ ಗೀತಾ ಅನ್ನೋ ಹುಡುಗಿ ಗೋರ್ಮೆಂಟ್ ಆಫೀಸಲ್ಲಿ ಡೆಲಿವರಿ ಆಗೋ ಸಂದರ್ಭದಲ್ಲಿ ಪೊಲೀಸರು ಗೋರ್ಮೆಂಟ್ ಆಫೀಸ್ ಗ್ಲಾಸನ್ನು ಒಡೆದು ಕಾಸಿ ಒಳಗಡೆ ಬಂದು ಅವ್ರನ್ನೆಲ್ಲ ಕಸ್ಟಡಿಗೆ ತಗೊಂಡು ಕಾಸಿ ಗೀತಾ ಅನ್ನೋ ಹುಡುಗಿನ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ. ಅಲ್ಲಿ ನೋವು ತಾಳಕ್ಕೆ ಆಗ್ಲಾರದೇನೆ ಗೀತಾ ಅನ್ನೋ ಹುಡುಗಿ ಸತ್ತು ಬಿಡ್ತಾಳೆ. ಮಗು ಅಷ್ಟೇ ಬದುಕಿ ಬಿಡುತ್ತೆ. ಆ ಗೀತನೂ ಕೂಡ ಬಂದಿರುವಂಥ ಮುದುಕನ್ನ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡೋಗಿ ಜೈಲಲ್ಲಿ ಹಾಕ್ತಾರೆ. ಇಲ್ಲಿ ಗೋರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿರುವಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ, ಆ ಗೀತಾ ಅನುಭವಿಸಿರುವಂಥ ನೋವನ್ನು ನೋಡಿ ಕಾಸಿ ಈ ಗೋರ್ಮೆಂಟಲ್ಲಿ ನಾವು ಕೆಲಸ ಮಾಡೋಕ್ಕೆ ನಾಲಾಯಕಿಗಳು, ಈ ಕೆಲಸಕ್ಕೆ ನಾವು ರಾಜೀನಾಮೆ ಕೊಡ್ತೀವಿ ಅಂತಂದು ಅವರೇ ರಾಜೀನಾಮೆ ಕೊಡ್ತಾರೆ. ಆದರೆ ಇಲ್ಲಿ ರೈತರಿಗೆ ಇಷ್ಟು ಹೋರಾಟ ಮಾಡಿದ್ರು ಯಾವುದೇ ರೀತಿ ಪರಿಹಾರ ನ್ಯಾಯ ಅನ್ನೋದು ಸಿಗಲೇ ಇಲ್ಲ. ಇಷ್ಟು ನೋಡ್ಕೊಂಡು ಬಂದಿರಿ. ರೈತರ ಪರವಾಗಿ ಇಡೀ ಗೋರ್ಮೆಂಟನ್ನೇ ಎದುರಾಕೊಂಡಿರೋ ಗೀತಾ ಏನು ಓದಿರ್ಬೋದು ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ಆ ಪ್ರಶ್ನೆಗೆ ಉತ್ತರ ಈಗ ಹೇಳ್ತೀನಿ ಕೇಳಿ. ಗೀತಾ ಶಾಲೆ ಕಲಿಬೇಕಾದ್ರೆ ಎಲ್ಲ ಶಾಲೆಯಲ್ಲಿ ಪೋಸ್ಟ್ ರ್ಯಾಂಕನ್ನು ತಂದು ಪೊಲೀಸ್ ಕೆಲಸಕ್ಕೆ ಟ್ರೈನಿಂಗ್ ಹೋಗ್ಬೇಕಾದ್ರೆ ಆ ಟೈಮಲ್ಲಿ ಅವ್ರ ತಂದೆ ಅವಳು ಮದುವೆ ಮಾಡ್ತಾನೆ. ಆ ನಂತರ ಕೆಲವು ದಿನ ಆದ ನಂತರ ಅವ್ರ ತಂದೆ ಹಣದ ಸಮಸ್ಯೆಯಿಂದ ತೆಂಗಿನ ಮರ ಎತ್ತಿ ಬಿದ್ದು ಸತ್ತು ಬಿಡ್ತಾನೆ. ಆ ಕಾರಣಕ್ಕಾಗಿ ಗೀತಾ ಪೊಲೀಸ್ ಟ್ರೈನಿಂಗ್ಗೆ ಹೋಗೋದು ಬಿಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ರೈತರ ಪರವಾಗಿ ನಿಂತು ನ್ಯಾಯ ಕೇಳೋಕ್ಕೆ ಗೋರ್ಮೆಂಟ್ ಆಫೀಸ್ಗೆ ಹೋಗ್ತಾಳೆ. ಆದರೂ ಅಲ್ಲಿ ನ್ಯಾಯ ಸಿಗಲಾರದ ಕಾರಣ ಇದು ಆಗಿತ್ತು ನೋಡ್ರಿ ಇವತ್ತು ನಮ್ಮ ರೈತರ ಸ್ಟೋರಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಪ್ಪ ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತಂದು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.